ಇನ್ನು ತಿಮರೋಡಿ ಮತ್ತು ಚಿನ್ನಯ್ಯನಿಗೆ ಲಿಂಕ್ ಇತ್ತು ಅನ್ನುವಂಥದ್ರ ಬಗ್ಗೆ ನೋಡಿ, 2 ತಿಂಗಳಿಂದ ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯ ಇದ್ದ ಅನ್ನುವಂಥದ್ರ ಬಗ್ಗೆ ದಾಖಲೆಗಳು ಸಿಗ್ತಾ ಇವೆ. ಜೊತೆಗೆ ತಿಮರೋಡಿ ಮನೆಗೆ ಹೋಗ್ತಾ ಇದ್ದಂಥ ವಿಡಿಯೋ ಕೂಡ ಇದೆ. ಚಿನ್ನಯ್ಯ ಈ ಉತ್ಖನನ ಕೆಲಸ ಮುಗಿಸ್ಕೊಂಡು ಸೀದಾ ಹೋಗ್ತಾ ಇದ್ದಿದ್ದೆ ತಿಮರೋಡಿ ಮನೆಗೆ. ಟಿವಿ9 ನಲ್ಲಿ ಈ ಕಾರ್ನಲ್ಲಿ ಚಿನ್ನಯ್ಯ ಹೋಗ್ತಾ ಇದ್ದಂಥ ಎಕ್ಸ್ಕ್ಲೂಸಿವ್ ದೃಶ್ಯ ಆಗ್ಲೂ ನಾವು ನಿಮಗೆ ತೋರಿಸಿದ್ವಿ. ವಕೀಲರ ಕಾರ್ನಲ್ಲಿ ತಿಮರೋಡಿ ಮನೆಗೆ ಹೋಗ್ತಾ ಇದ್ದಿದ್ದು. ಇನ್ಫ್ಯಾಕ್ಟ್ ಅದು ತಿಮರೋಡಿ ಅವರಿಗೆ ಸೇರಿದ ಕಾರ್ ಅಲ್ಲ ಅಂತ ಅನ್ಸುತ್ತೆ, ಅವರು ವಕೀಲರ ಒಂದು ಕಾರು. ಸೊ ಅದೇ ಕಾರ್ನಲ್ಲಿ ಕೂತ್ಕೊಂಡು ಚಿನ್ನಯ್ಯ ಹೋಗ್ತಾ ಇದ್ದಂಥ ಈ ದೃಶ್ಯಗಳು ನೋಡಿ, ಟಿವಿ9ಗೆ ಲಭ್ಯವಾಗಿರುವಂಥ ಈ ದೃಶ್ಯಗಳು. ಅಂದರೆ ಮುಂಚಿಂದನೂ ಕೂಡ ಏನು ಚಿನ್ನಯ್ಯ ಹೇಳ್ತಾ ಇದ್ದ, ನನಗೆ ಹೇಳಿಕೊಟ್ಟು ಮಾಡಿಸಿದ್ರು ಅನ್ನುವಂಥದ್ದು, ಅಥವಾ ನಾನು ಎಲ್ಲಿರ್ತಾ ಇದ್ದೆ, ಯಾರು ನನ್ನ ಜೊತೆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಏನಾತ ಹೇಳ್ತಾ ಬರ್ತಾ ಇದ್ದ, ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪೂರಕವಾದಂಥ ಅಂಶಗಳು. ಇದು ತಿಮರೋಡಿ ಮನೆಗೆ ಹೋಗ್ತಾ ಇರುವಂಥ ದೃಶ್ಯ. ಬನ್ನಿ ನಾವು ಪ್ರತಿನಿಧಿ ಪೃಥ್ವಿರಾಜ್ ಕೂಡ ಜಾಯ್ನ್ ಆದ್ರು, ಮಾತಾಡೋಣ. ಪೃಥ್ವಿರಾಜ್, ಈಗ ತಿಮರೋಡಿಗೆ ಹಾಗೆ ಚಿನ್ನಯ್ಯಗೆ ಲಿಂಕ್ ಇತ್ತು ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡುವಂಥ ಕೆಲವೊಂದಷ್ಟು ದೃಶ್ಯಗಳು ಕೂಡ ಟಿವಿ9 ಲಭ್ಯವಾಗಿವೆ. ಅಂದ್ರೆ ಈತ ಉತ್ಖನನ ಕಾರ್ಯಕ್ಕೆ ಬರ್ತಾ ಇದ್ದ, ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ದಿದ್ದೆ ತಿಮರೋಡಿ ಮನೆಗೆ ಅಂತ ಹೇಳಿ. ಅಂದ್ರೆ ಸುಮಾರು ಒಂದು 2 ತಿಂಗಳಿಂದಲೂ ಕೂಡ ಹಾಗಾದ್ರೆ ಆಶ್ರಯ ಕೊಟ್ಟಿದ್ದಂಥವ್ರು ತಿಮರೋಡಿ ಅವರೇ ಅನ್ನುವಂಥದ್ದು ಈ ದೃಶ್ಯಗಳನ್ನ ನೋಡ್ತಾ ಹೋದ್ರೆ. ಪೃಥ್ವಿರಾಜ್. ಖಂಡಿತ ರೆಹಮಾನ್, ಈ ಒಂದು ದೃಶ್ಯಾವಳಿಗಳೇನು ನೋಡ್ತಾ ಇದ್ದೀವಿ, ಸೊ ಇದು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ತೆಗೆದಂಥ ವಿಡಿಯೋಸ್ಗಳಾಗಿದೆ. ಆತ ಏನು ಬಂದಂಥ ಸಂದರ್ಭದಲ್ಲಿ ಎಸ್ಕಾಟ್ ಜೊತೆ ಬಂದಂಥ ಸಂದರ್ಭದಲ್ಲಿ ಉತ್ಖನನ ಆಗಿ ವಾಪಸ್ಸು ಎಲ್ಲಿಗೆ ಹೋಗ್ತಾ ಇದ್ದಿದ್ದು ಅಂತ ಹೇಳಿ, ಅಂದರೆ ವಾಪಸ್ಸು ಹೋಗುವಂಥ ಸಂದರ್ಭದಲ್ಲಿ ಆ ಒಂದು ಕಾರ್, ಅಂದರೆ ಮುಂದೆ ಎಸ್ಕಾಟ್ ಹೋಗುತ್ತೆ, ಹಿಂದ್ಗಡೆ ಅಡ್ವೊಕೇಟ್ಗಳು ಬರ್ತಾ ಇರುವ ಅಡ್ವೊಕೇಟ್ಗಳು ಹೋಗ್ತಾ ಇದ್ದಂಥ ಕಾರ್ ಏನಿದೆ, ಆ ಕಾರ್ನಲ್ಲಿ ಚಿನ್ನಯ್ಯ ಹೋಗ್ತಾ ಇದ್ದಿದ್ದಂಥದ್ದು. ಚಿನ್ನಯ್ಯ ನೇರವಾಗಿ ಉಜಿರೆಯಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿರುವಂತಹ ತಿಮರೋಡಿ ಮನೆಗೆ ಹೋಗ್ತಾ ಇದ್ದಿದ್ದಂಥದ್ದು. ಸೊ ಅದರ ಫುಟೇಜ್ ಗಳಿದ್ದು. ಸೊ ಇಲ್ಲಿ ಇವತ್ತು ಕೂಡ ಅದರ ಸಂಬಂಧಪಟ್ಟಂತೆ ಸ್ಪಾಟ್ ಮಾಜರ್ ಆಗ್ತಾ ಇರುವಂತದ್ದು. ಅಂದ್ರೆ ಈತ ಎಲ್ಲಿ ಯಾರು ಆಶ್ರಯ ಕೊಟ್ಟಿದ್ರು ಆ ಒಂದು ಪ್ರದೇಶಕ್ಕೆ ಹೋಗಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗಿ ಅಲ್ಲಿ ಒಂದು ಸರ್ಚ್ ವಾರೆಂಟ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಆತ ಎಲ್ಲಿ ಉಳ್ಕೊಳ್ತಾ ಇದ್ದ, ಅಂದ್ರೆ ಆತ ಮಲಗ್ತಾ ಇದ್ದಂತಹ ಕೊಠಡಿ ಮತ್ತೆ ಎಲ್ಲಿ ಕುಳಿತುಕೊಳ್ತಾ ಇದ್ದ ಆ ಒಂದು ಸುತ್ತ ಪ್ರದೇಶ ಏನಿದೆ, ಅಂದ್ರೆ ಅವ್ರದ್ದೊಂದು ಮನೆ ಏನಿದೆ ತಿಮರೋಡಿ ಪ್ರದೇಶ, ಅಂದ್ರೆ ಆ ಊರ ಹೆಸರು ತಿಮರೋಡಿ ಅಂತ ಹೇಳಿ, ಆ ಪ್ರದೇಶದಲ್ಲಿ ಇವರು ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿದೆ, ಅವರ ತಮ್ಮನ ಮನೆ, ಮತ್ತು ಅವರ ಸುತ್ತಮುತ್ತ ಅಲ್ಲೊಂದು ಸಾಕಷ್ಟು ಎಕರೆಗಳಷ್ಟು ಜಾಗ ಏನಿದೆ, ಸೊ ಎಲ್ಲೆಲ್ಲಿ ಆತ ಓಡಾಡ್ತಾ ಇದ್ದ, ಅದನ್ನು ಈಗ ಸ್ಪಾಟ್ ಮಾಜರನ್ನು ಮಾಡ್ತಾ ಇದ್ದಿದ್ದಂಥದ್ದು. ಆರಂಭಿಕ ಹಂತದಲ್ಲಿ ಆ ಒಂದು ಕೊಠಡಿಯಲ್ಲಿ ಅವನು ಎಲ್ಲಿ ಮಲಗ್ತಾ ಇದ್ದ, ಪರ್ಟಿಕ್ಯುಲರ್ ಆಗಿ ಆತ ಮಲಗಿ ಎಲ್ಲಿ ಕೂತ್ಕೊಳ್ತಾ ಇದ್ದ, ಕೂತ್ಕೊಂಡಿರುವಂತಹ ಪೊಸಿಷನ್ನು, ಮಲಗಿರುವಂಥ ಪೊಸಿಷನ್, ಅದೆಲ್ಲವನ್ನು ಕೂಡ ತೋರಿಸೋದು, ಮತ್ತು ಅದನ್ನು HD ಕ್ಯಾಮ್ನಲ್ಲಿ ವಿಡಿಯೋವನ್ನು ಕೂಡ ರೆಕಾರ್ಡನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಆರಂಭಿಕ ಹಂತದಲ್ಲಿ ಇಲ್ಲಿಂದ ಹೊರಟಂಥ SIT ಇಲ್ಲಿಂದ ಹೋಗ್ತಾ ಇರುವಂಥ ದೃಶ್ಯವನ್ನು ನಾನ್ ಸ್ಟಾಪ್ ಆಗಿ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿಗೆ ಎಂಟರ್ ಆಗುವಂಥ ಸಂದರ್ಭದಲ್ಲಿ ಎಲ್ಲಿ ಕೂತ್ಕೊಳ್ತಾ ಇದ್ದ, ಎಲ್ಲಿ ಮಲಗ್ತಾ ಇದ್ದ, ಎಲ್ಲಿ ಊಟ ಮಾಡ್ತಾ ಇದ್ದ, ಸೊ ಎಲ್ಲಿ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು, ಕೆಲವೊಂದು ವಿಡಿಯೋ ಇಂಟರ್ವ್ಯೂಗಳು ಮತ್ತು ಕೆಲವೊಂದು ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿ ಆತ ಒಂದು ಆರೋಪವನ್ನು ಮಾಡಿ, ಅಂದರೆ ವಿಚಾರಣೆ ವೇಳೆ ಹೇಳಿದ್ದ. ಸೊ ಆ ವಿಡಿಯೋಗಳನ್ನು ಎಲ್ಲೆಲ್ಲಿ ಮಾಡಿದ್ರು, ಸೊ ಅವೆಲ್ಲ ಎಲ್ಲೆಲ್ಲಿ ಆ ಫುಟೇಜ್ಗಳು ಇದೆ, ಆ ಕ್ಯಾಮ್ರಾಗಳನ್ನೆಲ್ಲ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಸ್ಥಳ ಮಾಜರು ಮತ್ತು ಅಲ್ಲಿ ಉಳಿದಂತೆ ಆ ಒಂದು ಸರ್ಚ್ ವಾರೆಂಟ್ನಲ್ಲಿ ಅವೆಲ್ಲರೂ ಸಿಗುತ್ತಾ ಅನ್ನೋ ಹುಡುಕಾಟವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ರೆಹಮಾನ್. ರೈಟ್, ಥ್ಯಾಂಕ್ ಯು ಪೃಥ್ವಿರಾಜ್. ಇದರ ಜೊತೆಗೆ ಈಗ ಕೆಲವೊಂದಷ್ಟು ಪ್ರಮುಖವಾದಂಥ ದಾಖಲೆಗಳನ್ನು SIT ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಇನ್ನೂ ಕೂಡ ಸರ್ಚ್ ಆಪರೇಷನ್ ಮುಂದುವರಿತಾ ಇದೆ.